ಸರ್, ಈಗಾಗಲೇ ಧರ್ಮರಾಯ ಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರನ್ನು ಸರ್, ಈಗ ಕರ್ಗಕ್ಕೆ ಹಣ ರಿಲೀಸ್ ಆಗಿಲ್ಲ ಅಂತ ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷರು ಆರೋಪ ಮಾಡ್ತಾರೆ. ಅದಕ್ಕೆ ಕಾರಣ ನೀವೇ ಅಂತ ರಮೇಶ್ ಅವ್ರ ಕಾರಣ. ಸುಳ್ಳು. ಯಾಕೆಂದ್ರೆ ನಾನು ಚೀಫ್ ಕಮಿಷನರ್ ಹತ್ರ ಮೊನ್ನೆ ಮಾತಾಡಿ ನಿನ್ನೆ ಬೆಳಿಗ್ಗೆ 40 ಲಕ್ಷ ರೂಪಾಯಿ ಫಸ್ಟ್ ಇನ್ಸ್ಟಾಲ್ಮೆಂಟು ರಿಲೀಸ್ ಆಗಿದೆ. ಸೆಕೆಂಡ್ ಇನ್ಸ್ಟಾಲ್ಮೆಂಟು ಆಗುತ್ತೆ. ಅದಕ್ಕೆ ಸರಿಯಾದಂಥ UC ಅಂದರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ಸ್ ಎಲ್ಲ ಕೊಡಬೇಕು. ಹೋದ ವರ್ಷದ್ದು ಕೊಟ್ಟಿಲ್ಲ. ಹಾಗಾಗಿ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಆ ಡಿಮ್ಯಾಂಡ್ ಪ್ರಕಾರ ಕೊಡೋದಕ್ಕೆ ವ್ಯವಸ್ಥೆ ಆಗಬೇಕಾಗಿದೆ. ಎರಡನೇದು, ನ್ಯಾಯಾಲಯ ಹೇಳಿರೋದು ಈ ಕರ್ಗದ ವ್ಯವಸ್ಥೆಗಳೆಲ್ಲ ಅಧಿಕಾರಿಗಳು ಕಮಿಟಿ ಮಾಡಬೇಕು. ಇರ್ತಕ್ಕಂಥ ಕಮಿಟಿ ಈ ಸರ್ಗ ಇರೋವರೆಗೂ ಮುಂದುವರಿಲಿ ಅಂತ ಹೇಳಿದ. ಅಂದರೆ ಅರ್ಥ ಒಂದು ವ್ಯವಸ್ಥೆಗೆ ಇರಲಿ ಅಂತ, ಅಂದರೆ ದೇ ಶುಡ್ ಬಿ ದೇರ್ ಅಂತ ಅಷ್ಟೇ. ಬಟ್ ಅವ್ರಿಗೆ ಯಾವುದೇ ಥರದ ಒಂದು ಅಧಿಕಾರ ಕೊಟ್ಟಿಲ್ಲ. ಡ್ರಾ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಏನು ಕೊಟ್ಟಿಲ್ಲ. ಆದರೆ ಇವತ್ತು ಯಾವುದೇ ನಾವು ಖರ್ಚು ಮಾಡ್ಬೇಕು, ನಾನೇ ಖರ್ಚು ಮಾಡಬೇಕಾದ್ರೂ ಅಧಿಕಾರಿಗಳ ಒಪ್ಪಿಗೆ ಪಡೆದು ಅವರ ಮುಖಾಂತರ ನಾವು ಖರ್ಚು ಮಾಡಬೇಕಾಗುತ್ತೆ. ಆದರೆ ಇದು ಏನಾಗ್ತಾ ಇದೆ ಗೊತ್ತಿಲ್ಲ, ನನಗೆ ಅಷ್ಟು ಡೀಟೇಲ್ ಗೊತ್ತಿಲ್ಲ. ನಮ್ಮ ಅಧಿಕಾರಿಗಳ ಸಂಪರ್ಕದಲ್ಲಿ ನಾನು ದಿನನಿತ್ಯ ಇದ್ದೇನೆ. ಅವ್ರು ಏನು ಕೆಲಸಗಳು ಮಾಡ್ತಾ ಇದ್ದಾರೆ ಆ ಒಂದು ಇನ್ಫಾರ್ಮೇಶನ್ ತಗೊಳ್ತಾ ಇದ್ದೇನೆ. ಅದ್ರ ಪ್ರಕಾರ ಅವರು ಎಲ್ಲವೂ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಕರ್ಗ ಸುಗಮವಾಗುತ್ತೆ, ಬಹಳ ಚೆನ್ನಾಗಾಗುತ್ತೆ. ಯಾವುದೇ ಆತಂಕ ಯಾರಿಗೂ ಹೂವ ತರಕ್ಕೂ ಕೂಡ ದುಡ್ಡಿಲ್ಲ, ಕರ್ಗಕ್ಕೆ ಹೂವ ತರಕ್ಕೆ ಕೂಡ ದುಡ್ಡಿಲ್ಲ. ಈಗ ಏನು ಸಪ್ಲೈ ಆಗಿದೆ ಅದೆಲ್ಲ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಲ್ಲಿ ಇವ್ರಿಗೆ ಆಲ್ರೆಡಿ ನೋಟಿಫಿಕೇಶನ್ ಹಾಕಿ ಅದ್ರ ಪ್ರಕಾರದಲ್ಲಿ ಯಾರು ಟೆಂಡರ್ಸ್ ತಗೊಂಡಿದ್ದಾರೆ ಶಾರ್ಟ್ ಟರ್ಮ್ ಅಥವಾ ಯಾವ ರೀತಿಯ ಒಂದು ವ್ಯವಸ್ಥೆ ಇದೆ ಆ ಕಾನೂನಲ್ಲಿ ಆ ವ್ಯವಸ್ಥೆಯಲ್ಲಿ ತಗೊಂಡಿದ್ದಾರೆ. ಆ ಹಣದ ಆ ಒಂದು ಹೂವಿಗೆ ಕೊಡಬೇಕು ಅದನ್ನ ಸಪ್ಲೈ ಮಾಡಿದ್ದಾರೆ ಅಂತವ್ರಿಗೆಲ್ಲ ಖಂಡಿತವಾಗ್ಲೂ ಪೇಮೆಂಟ್ ಆಗುತ್ತೆ. ಕಳೆದ ವರ್ಷದ ಎಷ್ಟು ಆಗಿದೆ ನೋಡಿ, ಅಧಿಕಾರಿಗಳಿಗೆ 40 ಲಕ್ಷ ರೂಪಾಯಿ ಮುಜರಾಯಿ ಇಲಾಖೆ ಇಒ ಅಕೌಂಟ್ಗೆ ರಿಲೀಸ್ ಆಗಿದೆ. ಇನ್ನು 60 ಲಕ್ಷ ರೂಪಾಯಿ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅಕೌಂಟ್ ಅಂತ ಹೇಳಿ ಸತೀಶ್ ಮತ್ತೆ ಅವ್ರ ಮಾವ ಇಬ್ರೆ ಸಿಗ್ನೇಚರ್ ಹಾಕಿ 60 ಲಕ್ಷ ರೂಪಾಯಿ ಡ್ರಾ ಮಾಡಿದ್ದಾರೆ. ಅದ್ರದ್ದು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡಿ ಮತ್ತೆ ಅದ್ರ ಸಂಪೂರ್ಣ ಮಾಹಿತಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸರಿಯಾದಂತ ಮಾಹಿತಿಗಳು ಕೊಡದೇ ಇರೋದ್ರಿಂದ ಇದೆಲ್ಲ ಗೊಂದಲ ಆಗಿದೆ. ಸರ್, ಈಗ ಅವ್ರು ಹೇಳ್ತಾ ಇರುವಂತದ್ದು ಈ ಬಾರಿಯ ಕರಗ ಶಕ್ತಿಯೋತ್ಸವಕ್ಕೆ ನಾವು 60 ರಿಂದ 65 ಲಕ್ಷ ರೂಪಾಯಿ ಹಣವನ್ನ ಸ್ವಂತವಾಗಿ, ಅಂದ್ರೆ ದೇವಸ್ಥಾನದ ಕಮಿಟಿಯವರು, ನಾನು ಮತ್ತೆ ಪೂಜಾರಿ ಹಣವನ್ನ ಹಾಕಿ ಬಳಸ್ಕೊಂಡಿದೀವಿ. ಸುಳ್ಳು. ಹೌದಾ ಸರ್? ಸುಳ್ಳು. ಇವೆಲ್ಲ ಕಟ್ಟುಕತೆ. ದುಡ್ಡು ಸರ್ಕಾರದ್ದು ನಾವು ಯಾವುದೇ ಖರ್ಚು ಮಾಡ್ಬೇಕಾದ್ರೆ ಅದಕ್ಕೊಂದು ಕಾನೂನು ಇದೆ. ಅದಕ್ಕೆ ಆದಂತ ಸ್ಯಾಂಕ್ಷನ್ಸ್ ತಗೋಬೇಕು. ಅದರದೇ ಆದಂತ ಪ್ರೊಸೀಜರ್ಸ್ ಇದೆ. ಅದ್ರ ಪ್ರಕಾರದಲ್ಲಿ ನಾವು ಸ್ಯಾಂಕ್ಷನ್ಸ್ ತಗೊಂಡು ಅಪ್ರೂವಲ್ ತಗೊಂಡು ಮಾಡಬೇಕು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಇದನ್ನ ಜುಡಿಷಿಯರಿ ನಾವು ಖರ್ಚು ಮಾಡಬೇಕು. ಅಂದ್ರೆ ನನ್ನ ದುಡ್ಡು ಅಂತಲ್ಲ, ಪಬ್ಲಿಕ್ ಮನಿ ಇದು. ಪಬ್ಲಿಕ್ ಮನಿನ ನಾವು ಪ್ರಾಪರ್ ಆಗಿ ಯೂಟಿಲೈಸ್ ಮಾಡಬೇಕು. ಮತ್ತೆ ಕ್ವಾಲಿಟಿ ಹೂವು ಬರಬೇಕು, ಕ್ವಾಲಿಟಿ ವಸ್ತುಗಳಿರ್ಬೇಕು. ಜನಗಳಿಗೆ ಇಲ್ಲಿ ಬೆಂಗಳೂರು ಕರಗ ಅಂದ್ರೆ ಬಹಳ ವಿಶ್ವ ಪ್ರಸಿದ್ಧವಾದಂಥ ಕರಗ ಇದು. ಇದರಲ್ಲಿ ಲಕ್ಷಾಂತರ ಜನ ಭಾಗಿಯಾಗ್ತಾರೆ. ಅವ್ರಿಗೆಲ್ಲ ಒಂದು ದರ್ಶನ ಕೊಡೋ ಜೊತೆಗೆ ಈ ನಾವೇನು ಖರ್ಚು ಮಾಡ್ತೇವೆ ಆ ಖರ್ಚಿನ ನಾವು ಅವ್ರಿಗೆ ಆನ್ಸರಬಲ್ ಇರಬೇಕು. ಪ್ರತಿಯೊಂದು ರೂಪಾಯಿನೂ ನಾವು ಅವ್ರಿಗೆ ಆನ್ಸರಬಲ್ ಕೊಡ್ಬೇಕು. ಹಾಗಾಗಿ ಅಧಿಕಾರಿಗಳು ಕಾನೂನು ಪ್ರಕಾರ ಏನೇನಿದೆ ಅದೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ಕರೆಕ್ಟಾಗಿ ನಡ್ಕೊಂಡ್ ಬಂದಿದೆ. ಆದ್ರೆ ನನ್ಗನ್ಸುತ್ತೆ 65 ಲಕ್ಷ ರೂಪಾಯಿ ಯಾರು ಖರ್ಚು ಮಾಡಿದ್ದಾರೆ ಅನ್ನೋದು ಅದು ಆಶ್ಚರ್ಯವಾಗಿದೆ. ನಿಮ್ಮ ಮೇಲೆ ಯಾಕೆ ಸರ್ ಅವ್ರು ಆರೋಪ ಮಾಡ್ತಾರೆ? ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ. ನಾನು ಇವಾಗ MLCನೂ ಅಲ್ಲ, ಮೇಯರು ಅಲ್ಲ. ಪ್ರಭಾವವನ್ನು ಬಳಸಿ ಅವರೇ ಹಣವನ್ನ ತಡೆ ಹಿಡಿದಿದ್ದಾರೆ ಅಂತ ನಿಮ್ಮ ಮೇಲೆ ನಾನೇ ಹೇಳಿ ಇವಾಗ 40 ಲಕ್ಷ ರೂಪಾಯಿ ಇಮಿಡಿಯೇಟ್ ಮಾಡಿದ್ದೀನಿ. ನೀವು ಕೇಳಿಸ್ಕೊಂಡಿರ್ಬೇಕು ಅಧಿಕಾರಿಗಳು ಮಾತಾಡಿದ್ದು. ಸೊ ಹಾಗಾಗಿ ಇವತ್ತು ನನ್ನ ಸೀಮಿತವಾಗಿ ನನಗೇನು ಅನಿಸುತ್ತೋ ಅಥವಾ ಕರೆಕ್ಟ್ ಅನ್ಸುತ್ತೋ ಅದು ನಾನು ಮಾಡ್ತೇನೆ. DCM ಅವರು ಅಂದ್ರೆ 1.5 ಕೋಟಿ ಕೊಡಬೇಕು ಅಂತ ಮಾತಾಗಿತ್ತು. DCM ಅವರು ಇನ್ನು 50 ಲಕ್ಷ ರೂಪಾಯಿ ಹೆಚ್ಚಾಗಿ 2 ಲಕ್ಷ ರೂಪಾಯಿ 2 ಕೋಟಿಯಷ್ಟು ಹಣವನ್ನು ಕೊಡಿ ವಿಜೃಂಭಣೆಯಿಂದ ವಿಶ್ವವಿಖ್ಯಾತ ಕರಗ ಜರುಗ್ಲಿ ಅಂತ ಹೇಳಿದ್ರು. ಆದ್ರೆ ಇವತ್ತು ರಜಾ ಅಂತ ಹೇಳ್ತಿದ್ದಾರೆ. ನಾನು ಹಣವನ್ನ ಅಧಿಕಾರಿಗಳ ಹತ್ರ ಕೇಳಿದ್ರೆ ಅಧಿಕಾರಿಗಳು ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಸರ್ಕಾರಿ ರಜೆ ಇದೆ, ಬ್ಯಾಂಕ್ ರಜೆ ಇದೆ ಅಂತ ಹೇಳಿ ಕೊಡ್ತಾ ಇಲ್ಲ ಅನ್ನೋಂತ ಮಾತು. ನನಗೆ ಗೊತ್ತಿಲ್ಲ, ಅದು ಅವ್ರು ಕೇಳ್ಬೇಕು. ನೀವು ನನಗೂ ಅದಕ್ಕೆ ಸಂಬಂಧ ಇಲ್ಲ, ನನಗೆ ಕೇಳಿದ್ರೆ ಗೊತ್ತಲ್ಲ. ಆದ್ರೆ ಅಧಿಕಾರಿಗಳು ಏನು ಜುಡಿಷಿಯರಿ ಖರ್ಚು ಮಾಡೋದಿದೆ, ಏನು ಅವಶ್ಯಕತೆ ಇದೆ ಅಂತ ಅದಕ್ಕೆಲ್ಲ ಖರ್ಚು ಮಾಡ್ತಕ್ಕಂಥದಕ್ಕೆ ಅವ್ರು ಮಾಡ್ಲೇಬೇಕಾಗುತ್ತೆ. BBMP ಇಂದ ಮುಜರಾಯಿ ಇಲಾಖೆಗೆ ಹಣವನ್ನು ಕೊಡುವಂತದ್ದು, DC ಡೆಪ್ಟಿ ಕಮಿಷನರ್ DC ಅವರಿಗೆ ಬರುವಂತದ್ದು, DC ಅವರೇ ಇದೆಲ್ಲವೂ ಕೂಡ ವೆಚ್ಚ ಮಾಡಬೇಕು ಅಂತ. ಇವರು ಮತ್ತೆ ನಮಗೆ ಯಾಕೆ ಕೊಡ್ಬೇಕು, ನಮಗೆ ಕೊಡ್ತಾರೆ ಹಣವನ್ನ ಅಂತ? ಇಲ್ಲ, ಹಂಗೆ ಯಾವ್ದು ಇಲ್ಲ ನೋಡಿ. ಅದನ್ನೇ ಸರಿ ನಮ್ಮ ನ್ಯಾಯಾಲಯ ಹೇಳಿರೋದು. ಯಾವುದೇ ಒಂದು ಫಂಡ್ಸ್
ರಿಲೀಸ್ ಮಾಡಬೇಕಾದ್ರೆ ಅದಕ್ಕೆ ಒಂದು ರೀತಿ ನಿಯಮಗಳಿದೆ. ಆ ನಿಯಮಗಳ ಪ್ರಕಾರ ಡೆಪ್ಟಿ ಕಮಿಷನರ್ ಇಸ್ ದಿ ಕರೆಕ್ಟ್ ಬೆಂಗಳೂರು ಅಡ್ಮಿನಿಸ್ಟ್ರೇಷನ್, ಬೆಂಗಳೂರು ಡಿಸ್ಟ್ರಿಕ್ಟ್ ಅರ್ಬನ್ ಡಿಸ್ಟ್ರಿಕ್ಟ್ ನೋಡ್ತಕ್ಕಂಥ ಕೆಲಸ. ಹಾಗಾಗಿ ಅವ್ರ ಹೆಸರು ಕೊಡ್ತಾರೆ, ಅವರು ಕಾನೂನು ಪ್ರಕಾರ ಮಾಡಲೇಬೇಕಾಗತ್ತೆ. ಅದರಲ್ಲಿ ನಾನು ಇನ್ನೊಬ್ರು ಕೈ ಹಾಕೋದು ಒಳ್ಳೇದು ಅಲ್ಲ, ಹಸ್ತಕ್ಷೇಪ ಮಾಡೋದು. ಇವ್ರು ಯಾಕೆ ಸರ್ ನಮಗೆ ಕೊಡ್ಬೇಕಾಗಿತ್ತು, ನಮಗೆ ಕೊಡ್ತೀವಿ ಅಂತ ಹೇಳಿದ್ರು, No. ಆದ್ರೆ ಇವತ್ತು ಕೊಡ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ. ಇಲ್ಲ, ಇದಕ್ಕೆ ನಾನು ನೀವೇ ಯೋಚನೆ ಮಾಡಿ ಏನಿರ್ಬೋದು ಅದರಿಂದ ಅಂತ. ಅವರು ಈಗ ನಾನೇ ಆಗ್ಲಿ ಇನ್ನೊಬ್ರಾಗ್ಲಿ ಹಣನ ಕೇಳೋದಕ್ಕೆ ಬರೋದಿಲ್ಲ. ನನಗೆ ಕೊಡಿ, ನಾನು ಖರ್ಚು ಮಾಡ್ತೀನಿ ಅಂತ ಕೇಳಕ್ಕಾಗತ್ತಾ? ಅವ್ರಿಗೆ ನ್ಯಾಯ ಹೇಳಿರೋದೇನೋ, ನೀವು ಇರಿ ಅಂತ ಹೇಳಿದೆ ಅಷ್ಟೇ, ಖರ್ಚು ಮಾಡಿ ಅಂತ ಹೇಳಿಲ್ಲ. ಈಗ ಕಡೆ ಬಾರಿ ಕೋರ್ಟ್ ಅಲ್ಲಿ ಏನಂತ ಆದೇಶ ಆಗಿತ್ತು ಸರ್, ಯಾವ ತರಹದಲ್ಲಿ ಮತ್ತೆ ಯಾವ ನೋಡಿ, ರೀತಿಯಲ್ಲಿ ಏನಂತ ಹೇಳಿತ್ತು ಇದು ಕೋರ್ಟ್ ಅಲ್ಲಿ? ಇದು ಕಡೆ 21ನೇ ತಾರೀಕು ಮಾರ್ಚ್ ಅವ್ರದ್ದು ಕೊನೆ ಆಯ್ತು. ನ್ಯಾಯಾಲಯ ಏನ್ ಅನ್ಸಿದೆ ಅವ್ರಿಗೆ, ಈ ಕರ್ಗ ಆಗಿರೋರ್ಗೂ ಇದು ಒಂದು ಮುಂದುವರಿಲಿ, ಮತ್ತೆ ಇದಕ್ಕೆ ತಗುಲುವ ವೆಚ್ಚ ಮತ್ತು ಇದಕ್ಕೆ ಏನೇನು ಖರ್ಚು ವೆಚ್ಚಗಳಿದೆ ಅದನ್ನೆಲ್ಲ ಅಧಿಕಾರಿಗಳು ಟೀಮ್ ಆಲ್ರೆಡಿ ಮಾಡಿದ್ದಾರೆ, ಅವರು ಅದನ್ನು ನಿರ್ವಹಿಸ್ಲಿ ಅಂತ. ಅದ್ರ ಪ್ರಕಾರ ನಾವು ಮಾಡ್ಬೇಕು. ವ್ಯವಸ್ಥಾಪನಾ ಸಮಿತಿಗೆ ಹಣವನ್ನ ಕೊಡಬಾರ್ದು ಅಂತ ಹೇಳಿದ್ಯಾ ಸರ್, ಅಂದ್ರೆ ಇದೆಯಾ ಅಂತ? ಏನ್ ವಿಚಾರ ಅಷ್ಟೇ. ಹಣವನ್ನ ಅವ್ರ ಅಕೌಂಟ್ ಕೊಟ್ಟು ಅವ್ರ ಅಕೌಂಟ್ ಇಂದ ಅವ್ರು ಖರ್ಚು ಮಾಡ್ಬೇಕು ಅನ್ನೋ ತರದಲ್ಲಿ ಇಲ್ಲ. ಯಾವ ನ್ಯಾಯಾಲಯ ಯಾವ್ದು ಹೇಳಿ, ಜಿಲ್ಲಾಧಿಕಾರಿಗಳೇ ಈ ಹಣವನ್ನ ಖರ್ಚು ಮಾಡಬೇಕು, ಏನೇನು BBMP ಅವರು ರಿಲೀಸ್ ಮಾಡಿದ್ದಾರೆ 40 ಲಕ್ಷ ರೂಪಾಯಿ. ಈಗ ಸದ್ಯ ರಿಲೀಸ್ ಆಗಿದೆಯಾ ಸರ್? 40 ಲಕ್ಷ ರೂಪಾಯಿ ರಿಲೀಸ್ ಆಗಿದೆ ನಿನ್ನೆ. ಮೊದಲ ಹಂತದಲ್ಲಿ ಬಳಕೆ ಆಗ್ತಾ ಇದೆ, ಇವಾಗ ಇದೆಲ್ಲ ನಡೀತಾ ಇರೋದು, ಅದು ಬಳಕೆ ಆಗಿದೆ 40 ಲಕ್ಷ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.